ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಕಾಫಿಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈ ದಿನ ಅಂತೂ ಸೂಪರ್ ಆಗಿರುವ ರೆಸಿಪಿ ತಂದಿದ್ದೀನಿ ನಿಮ್ಮ ಜೊತೆ ಹಂಚ್ಕೊಳಕ್ಕೆ. ಏನಂತ ನೋಡ್ತಾ ಇದ್ರೆ ಏನೂ ಇಲ್ಲ, ಸಿಂಪಲ್ಲಾಗಿ ಮಾಡುವಂಥ ಕೇವಲ 10 ನಿಮಿಷದಲ್ಲಿ 2 ರೆಸಿಪಿನ ಮಾಡ್ಕೋಬೋದು. ಏನಪ್ಪ ಅಂತ ರೆಸಿಪಿ ಅಂತ ನೋಡ್ತಾ ಇದ್ದರೆ ನಿಮಗೆ ಈಗಲಾಗಲೇ ಗೊತ್ತಿರುತ್ತೆ ಏನು ರೆಸಿಪಿ ಅಂತ. ಒಂದು ಎಳ್ಳುಂಡೆ ಮತ್ತು ರವೆ ಉಂಡೆ. ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಈ ಸೂಪರ್ ಆಗಿರುವಂತಹ ನೈವೇದ್ಯಕ್ಕೆ ಇಡಬೇಕು ಅಂದರೆ ಈ 2 ಉಂಡೆನ ತಪ್ಪದೆ ಮಿಸ್ ಮಾಡದೆ ಟ್ರೈ ಮಾಡಿ. ಕೇವಲ 10 ನಿಮಿಷದಲ್ಲಿ ರೆಡಿ ಮಾಡ್ಕೊಬೋದು. ನೀವು ಫಸ್ಟ್ ಟೈಮ್ ಮಾಡೋರು ಕೂಡ ಈಸಿಯಾಗಿ ಮಾಡ್ಕೊಬೋದು ಈ ಉಂಡೆಗಳನ್ನ. ಯಾಕೆ ಲೇಟ್ ಮಾಡೋದು, ಯಾವ ರೀತಿ ಮಾಡ್ಕೋಬೇಕು ಮತ್ತು ಬೇಕಾಗಿರುವಂಥ ಪದಾರ್ಥ ತೋರಿಸ್ಕೊಡ್ತೀವಿ. ಅದಕ್ಕಿಂತ ಮುಂಚೆ ನನ್ನ ವೀಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮೇಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ, ಲೈಕು ಶೇರ್ ಮಾಡಿ. ಇನ್ನಷ್ಟು ರೆಸಿಪೀಸ್ಗೆ ನಮ್ಮ ಕಮೆಂಟ್ ಬಾಕ್ಸ್ಗೆ ಕಮೆಂಟ್ ಮಾಡಿ. ಈಗ ಬನ್ನಿ ನೋಡ್ಕೊಳ್ಳಿ ಯಾವ ರೀತಿ ಮಾಡ್ಕೋಬೇಕು ಅಂತ ತೋರಿಸ್ಕೊಡಿ. ನಾನು ಮೊದಲಿಗೆ ಎಳ್ಳುಂಡೆ ಮಾಡೋದು ತೋರಿಸ್ಕೊಡ್ತೀನಿ. ನಾನು ನೋಡಿ 1 ಬೌಲ್ ಆಗೋಷ್ಟು ಎಳ್ಳು ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಕರಿ ಎಳ್ಳಿದ್ರೆ ಅದನ್ನ ಆ್ಯಡ್ ಮಾಡ್ಕೋಬೋದು. ನನ್ನ ಹತ್ರ ಕರಿ ಎಳ್ಳಿಲ್ಲ ಅಂತ ಬಿಳಿ ಎಳ್ಳಲ್ಲಿ ತೋರಿಸ್ತಾ ಇದ್ದೀನಿ. ಹಾಗೆ 1 ಬೌಲ್ ಆಗೋಷ್ಟು ಬೆಲ್ಲ. ನೀವು ಯಾವ ಬೌಲಲ್ಲಿ ಎಳ್ಳು ತೊಗೊಂಡಿರ್ತೀರೋ ಅದೇ ಬೌಲಲ್ಲಿ ಬೆಲ್ಲ ಸಮಾನ ಅಳತೆ ಪ್ರಕಾರ ತೊಗೋಬೇಕು. ಆಗ ಪರ್ಫೆಕ್ಟಾಗಿ ನಾವು ಈ ಎಳ್ಳುಂಡೆನ ರೆಡಿ ಮಾಡ್ಕೋಬೋದು. ಈಗ ಯಾವ ರೀತಿ ಮಾಡ್ಕೋಬೇಕಂತ ನೋಡ್ಕೊಳ್ಳೋಣ ಬನ್ನಿ. ನೋಡಿ, ಮೊದಲಿಗೆ ನಾವು ಎಳ್ಳನ್ನ ಹುರ್ಕೋಬೇಕು. ಅದಕ್ಕೆ ನಾನು ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಈಗ ನಾನು ನೋಡಿ 1 ಬೌಲ್ ಆಗೋಷ್ಟು ಎಳ್ಳನ್ನು ತೊಗೊಂಡಿದ್ದೀನಿ. ಈಗ ಚೆನ್ನಾಗಿಂದ ರೋಸ್ಟ್ ಮಾಡ್ಕೋಬೇಕು. ಚೆನ್ನಾಗಿ ಚಿಟ್ಟಪಟ್ಟ ಅನ್ನತ್ತಲ್ಲ ಅಷ್ಟನ್ನ ನಾವು ಚೆನ್ನಾಗಿಂದ ಹುರ್ಕೋಬೇಕು. ಹಿಂಗೆ ನೋಡಿ ಈ ಥರ ಹುರ್ಕೊತಾ ಇದ್ದೀನಿ. ನೋಡಿ ಎಳ್ಳೆಲ್ಲ ಚಿಡ್ತಾ ಇದೆಯಲ್ಲ, ಇಷ್ಟ ಆದರೆ ಸಾಕು. ಈಗ ನಾನು ಇನ್ನು ಒಂದು ಪ್ಲೇಟ್ಗೆ ಆ್ಯಡ್ ಮಾಡ್ಕೊತೀನಿ. ಈಗ ನೋಡಿ, ನೀವು ಯಾವ ಪಾತ್ರೆಯಲ್ಲಿ ಎಳ್ಳುಂಡೆ ಮಾಡ್ಕೊತೀರೋ ಅದರಲ್ಲೇ ನಾವು ತೊಗೊಂಡಿರೋಂಥ ಬೆಲ್ಲನ ಆ್ಯಡ್ ಮಾಡ್ಕೊಂಡು ನಾನು 1 ಸ್ಪೂನ್ ಆಗೋಷ್ಟು ತುಪ್ಪ ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡು, ಜಾಸ್ತಿ ಬೇಡ, 1 ಸ್ಪೂನ್ ಆಗೋಷ್ಟು ನೀರು ಆ್ಯಡ್ ಮಾಡಿಕೊಂಡ್ರೆ ಸಾಕು. ಯಾಕಂದ್ರೆ ನೋಡಿ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ನಮಗೆ ಬೆಲ್ಲದಲ್ಲಿ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ನಮಗೆ ಜಾಸ್ತಿ ನೀರು ಆ್ಯಡ್ ಮಾಡಿಕೊಂಡ್ರೆ ನಮ್ಗೆ ಅಷ್ಟು ಪರ್ಫೆಕ್ಟಾಗಿ ಎಳ್ಳುಂಡೆ ಅನ್ನೋದು ಬರೋಲ್ಲ. ಈಗ ಬೆಲ್ಲ ಚೆನ್ನಾಗಿ ಕರಗಲಿ. ನಮಗೆ ಯಾವುದೇ ಪಾಕ ಬೇಕು ಅಂತ ಏನೂ ಇಲ್ಲ, ಬೆಲ್ಲ ಕರಗಿದ್ರೆ ಸಾಕು ನಮಗೆ. ಈಗ ನೋಡಿ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಲಿ. ನೋಡಿ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದೆ. ನೋಡಿ ನಮಗೆ ಈ ಥರ ತಿಕ್ನೆಸ್ ಇದ್ದರೆ ಸಾಕು. ಈಗ ನಾನು 1 ಏಲಕ್ಕಿನ ಸೇರಿಸ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಏಲಕ್ಕಿ ಪೌಡರ್ ಇದೆ, ನೀವು ಅದನ್ನು ಆ್ಯಡ್ ಮಾಡ್ಕೊಬೋದು. ನೋಡಿ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದೆಯಲ್ಲ. ಈಗ ನಾವು ಮೊದಲೇ ಹುರಿದಿಟ್ಕೊಂಡಿರುವಂಥ ಎಳ್ಳನ್ನು ಆ್ಯಡ್ ಮಾಡ್ಕೊಳ್ಳೋಣ. ಫ್ಲೇಮು ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ. ಈಗ ನೋಡಿ ಚೆನ್ನಾಗಿ ಬೆಲ್ಲ ಎಲ್ಲ ಹೊಂದ್ಕೊಂಡಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ 1-2 ನಿಮಿಷ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಗ ನಮಗೆ ಆ ಬೆಲ್ಲದ್ದೆಲ್ಲ ಎಳ್ಳಿಗೆ ಚೆನ್ನಾಗಿ ಮ್ಯಾಶ್ ಆಗುತ್ತೆ. ಈಗ ನೋಡಿ ನಾನು ಚೆನ್ನಾಗಿ ಇನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಸ್ಟವ್ ಆಫ್ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ತುಪ್ಪನ ಸೇರಿಸ್ಕೊಂಡು ಪ್ಲೇಟ್ಗೆಲ್ಲ ಆ್ಯಡ್ ಮಾಡ್ಕೊಂಡು ಈಗ ನಾನು ಇದನ್ನೆಲ್ಲ ಆ ಪ್ಲೇಟಿಗೆ ಸೇರಿಸ್ಕೊತೀನಿ. ಈಗ ನೋಡಿ ನಾನು ಮಾಡಿಟ್ಕೊಂಡಿರೋ ಮಿಶ್ರಣ ಒಂದು ಪ್ಲೇಟಿಗೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ತಣ್ಣಗಾಗಲಿ. ನೋಡಿ ಈಗ ತಣ್ಣಗಾಗಿದೆ. ಈಗ 1 ಬೌಲಲ್ಲಿ ನೀರು ಇಟ್ಕೊಂಡು ಒಂದು ಕೈ ನೀರು ತ್ಯಾಮ ಮಾಡಿಕೊಂಡು ಸ್ವಲ್ಪ ಬಿಸಿ ಇದ್ದಾಗಲೇ ನಾವು ಉಂಡೆ ಮಾಡ್ಕೋಬೇಕಿದ್ನ. ನೋಡಿ ಈ ಥರ ನೋಡಿ ಎಳ್ಳುಂಡೆ. ಈಗ ನಾನು ಇದೇ ಥರ ಎಲ್ಲನೂ ಮಾಡ್ಕೊತೀನಿ. ಈಗ ನೋಡಿ ರವೆ ಉಂಡೆ ರೆಡಿಯಾಗಿದೆ. ಈಗ ನಾವು ಎಳ್ಳುಂಡೆ ರೆಡಿ. ಈಗ ರವೆ ಉಂಡೆ ಯಾವ ಥರ ಮಾಡ್ಕೋಬೇಕು ಅಂತ ನೋಡ್ಸ್ಕೊಡ್ತೀನಿ. ಬನ್ನಿ ರವೆ ಉಂಡೆ ಯಾವ ಥರ ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತೀನಿ. ಈಗ ನೋಡಿ ರವೆ ಉಂಡೆ ಮಾಡ್ಕೊಳಕ್ಕೆ ನಾನು ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಪ್ಯಾನ್ಗೆ ಸ್ವಲ್ಪ ತುಪ್ಪ ಸೇರಿಸ್ಕೊಳ್ಳೋಣ, 1 ಸ್ಪೂನ್ ಆಗೋಷ್ಟು. ಈಗ ನೋಡಿ ಸ್ವಲ್ಪ ಬಾದಾಮಿ ಮತ್ತು ದ್ರಾಕ್ಷಿ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಹುರ್ಕೊಳ್ಳೋಣ ತುಪ್ಪದಲ್ಲಿ. ನಿಮಗೆ ತುಪ್ಪ ಬೇಕಾದ್ರೆ ತುಪ್ಪ ಆ್ಯಡ್ ಮಾಡ್ಕೊಂಡ್ರೆ, ಎಣ್ಣೆ ಬೇಕಾದ್ರೆ ಎಣ್ಣೆ ಆ್ಯಡ್ ಮಾಡ್ಕೋಬೋದು. ಈಗ ನೋಡಿ ಸ್ವಲ್ಪ ಹೊತ್ತು ಚೆನ್ನಾಗಿದ್ದನ್ನ ರೋಸ್ಟ್ ಮಾಡ್ಕೊಳ್ಳೋಣ. ಗೋಡಂಬಿ ದ್ರಾಕ್ಷಿ ನೋಡಿ ಇಷ್ಟ ಆದರೆ ಸಾಕು. ಈಗ ನಾನು ಇದು ತೆಗೆದು ಒಂದು ಪ್ಲೇಟ್ಗೆ ಆ್ಯಡ್ ಮಾಡ್ಕೊತೀನಿ. ಈಗ ನೋಡಿ ನಾನು ಅದೇ ಪ್ಯಾನ್ಗೆ 1 ಬೌಲ್ ಆಗೋಷ್ಟು ರವೆನ ಸೇರಿಸ್ಕೊತಾ ಇದ್ದೀನಿ. ನೀವು 1 ಬೌಲ್ ನೋಡಿ 1 ಬೌಲ್ ಸೇರಿಸ್ಕೊಂಡಿದ್ದೀನಿ. ನೀವು ಇದೇ ಕ್ವಾಂಟಿಟಿಯಲ್ಲಿ ಇನ್ನೂ ಜಾಸ್ತಿನೂ ಮಾಡ್ಕೋಬೋದು. ಈಗ ನೋಡಿ ರವೆನ ಚೆನ್ನಾಗಿ ಸ್ವಲ್ಪ ಹೊತ್ತು ಹುರ್ಕೊಳ್ಳೋಣ. ಜಾಸ್ತಿ ರೋಸ್ಟ್ ಮಾಡಬೇಕಂತೇನಿಲ್ಲ, ನಮಗೆ ರೋಸ್ಟ್ ಆದರೆ ಸಾಕು. ನೋಡಿ ಚೆನ್ನಾಗಿ ರೋಸ್ಟ್ ಆಗಿದೆ. ಈಗ ನಾನು 1 ಕಪ್ ಆಗೋಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ. ಹಸಿ ಕಾಯಿ ತುರಿ. ನೀವು ಒಣಗಿದ್ದೂ ಆ್ಯಡ್ ಮಾಡ್ಕೋಬೋದು. ಒಣಗಿದ್ದು ಹಾಕೋದ್ರಿಂದ ನಮಗೆ ಒಂದು 15 ದಿನ ನಾವು ಸ್ಟೋರ್ ಮಾಡ್ಬೋದು. ಈಗ ನಾನು ಹಸಿದು ಹಾಕೋದ್ರಿಂದ ನಾವು 1 ವಾರ ಸ್ಟೋರ್ ಮಾಡ್ಬೋದು. ಇದನ್ನು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿ ಈ ಕಾಯಿ ತುರಿ ರವೆಯಲ್ಲೆಲ್ಲ ಮಿಕ್ಸ್ ಆಗೋಂಗೆ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು. ಈ ಥರ ನಾನು ನೋಡಿ ಚೆನ್ನಾಗಿ ಇದನ್ನ ಹೊಂದ್ಕೊಂಡೋಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ನಾನು 1 ಬೌಲು ರವೆಗೆ ನೋಡಿ ಅದೇ ಬೌಲಲ್ಲಿ ಅರ್ಧ ಬೌಲ್ ಆಗೋಷ್ಟು ಸಕ್ಕರೆ ತೊಗೊಂಡಿದ್ದೀನಿ.
ಈಗ ಇದನ್ನು ಚೆನ್ನಾಗಿ ಕಲಿಸ್ಕೊಂಡು ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಈಗ ಇದನ್ನೆಲ್ಲ ಒಂದು ಪ್ಲೇಟಿಗೆ ಸೇರಿಸ್ಕೊಳ್ಳೋಣ. ನೋಡಿ ಇಷ್ಟೇ ಕಂಡ್ರಿ ರವೆ ಉಂಡೆ. ಈಗ ಒಂದು ಪ್ಲೇಟಿಗೆ ಸೇರಿಸ್ಕೊಂಡು ನಾವು ಉಂಡೆ ಮಾಡಿಕೊಂಡ್ರೆ ನಮಗೆ ಸಾಫ್ಟಾದ ರವೆ ಉಂಡೆ ರೆಡಿ ಆಗುತ್ತೆ. ಈಗ ನಾನು ಇದನ್ನೆಲ್ಲ ಒಂದು ಪ್ಲೇಟಿಗೆ ಸೇರಿಸ್ಕೊತೀನಿ. ನೋಡಿ ರವೆನ ಒಂದು ಪ್ಲೇಟಿಗೆ ಸೇರಿಸ್ಕೊಂಡು ಆಗಲೇ ನಾವು ದ್ರಾಕ್ಷಿ ಮತ್ತು ಗೋಡಂಬಿನ ಫ್ರೈ ಮಾಡ್ಕೊಂಡಿದ್ದಲ್ಲ ಅದನ್ನು ಸೇರಿಸ್ಕೊಳ್ಳೋಣ. ಈಗ ನಾನು ಚೆನ್ನಾಗಿ ಕಾಯಿಸಿ ಆರಿಸಿದ್ದೀನಿ ಹಾಲು. ಸ್ವಲ್ಪನೇ ಹಾಕ್ಕೊಳ್ಳೋಣ, ಜಾಸ್ತಿ ಹಾಕೋಕ್ಕೋಗ್ಬೇಡಿ. ಸ್ವಲ್ಪನೇ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈ ಥರ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಹಾಲು ಯಾವಾಗಲೇ ಆಗಲಿ ಕಾಯಿಸಿ ಆ್ಯಡ್ ಮಾಡಿಕೊಂಡ್ರೆ ನಮಗೆ ಜಾಸ್ತಿ ದಿನ ನಾವು ಸ್ಟೋರೇಜ್ ಮಾಡ್ಬೋದು ಈ ರವೆ ಉಂಡೆ ಅನ್ನೋದು. ಈಗ ನೋಡಿ ನಾನು ಹಾಲು ಸೇರಿಸ್ಕೊಂಡಿದ್ದೀರ. ಈಗ ಸ್ವಲ್ಪನೇ ಎತ್ಕೊಂಡು ನಿಮ್ಗೆ ಯಾವ ಥರ ಶೇಪ್ ಬೇಕೋ ಆ ಶೇಪಲ್ಲಿ ನೋಡಿ ಈ ಥರ ಉಂಡೆ ಮಾಡ್ಕೊಳ್ಳೋಣ. ನೋಡಿ ನಾನೀಗ ಇದೇ ಥರ ಎಲ್ಲನೂ ಮಾಡ್ಕೊಂಡು ತೋರಿಸ್ತೀನಿ. ನೋಡಿ ಈಗ ನೋಡಿ ರವೆ ಉಂಡೆ ರೆಡಿಯಾಗಿದೆ. ನಿಮ್ಮ ಮನೆಯಲ್ಲಿನೂ ಇದೇ ಥರ ಈಸಿಯಾಗಿ ಮಾಡ್ಕೊಳ್ಳಿ. ಈಗ 2 ಬಗೆಯಾದಂಥ ಉಂಡೆಗಳು ರೆಡಿಯಾಗಿದೆ. ಇದೇ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಈ ಥರ ನಿಮ್ಮ ಮನೆಯಲ್ಲೂ ಈಸಿಯಾಗಿ ಮಾಡ್ಕೊಳ್ಳಿ. ಹೆಲ್ದಿಯಾಗಿ ಇರುತ್ತೆ ಮತ್ತು ಲಕ್ಷ್ಮಿಗೆ ಪ್ರಿಯವಾದ ನೈವೇದ್ಯ ಎಳ್ಳುಂಡೆ ಮತ್ತು ರವೆ ಉಂಡೆ. ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮೇಲೆ ಬೆಲ್ ಬಟನ್ ಕ್ಲಿಕ್ ಮಾಡಿ. ಈಗ ಲೈಕು ಶೇರು ಕಮೆಂಟ್ ಮಾಡಿ. ಇನ್ನಷ್ಟು ರೆಸಿಪೀಸ್ಗೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈಗ ಬಾಯ್.